ರಂಗೇರಿದ 17ನೇ ಉಪರಾಷ್ಟ್ರಪತಿ ಚುನಾವಣೆ ಸಿಪಿ ರಾಧಾಕೃಷ್ಣ ಹಾಗೂ ಬಿ ಸುದರ್ಶನ್ ಅವರ ನಡುವೆ ಬಿಗ್ ಫೈಟ್. 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಸಿಪಿ ರಾಧಾಕೃಷ್ಣ ಅವರು ಸುಲಭದ ಜಯ ಸಾಧಿಸುತ್ತಾರಾ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಚಲಾಯಿಸಿದ್ದಾರೆ. ಮೋದಿ ಸಾರಥ್ಯದ ಎನ್ಡಿಎಗೆ 426, ಬಹುಮತಕ್ಕಿಂತ 31 ಹೆಚ್ಚು ಮತಗಳಿದ್ದಾವೆ. ಸದಸ್ಯರ ಬಲ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ 312, ಬಹುಮತಕ್ಕೆ ಇನ್ನೂ 79 ಮತಗಳ ಕೊರತೆ ಬೀಳುತ್ತೆ. ಹಾಗಾಗಿ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ ರಾಧಾಕೃಷ್ಣ ಅವರಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಸಂಜೆ 6 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. ರಾತ್ರಿ ಹೊತ್ತಿಗೆ ನೂತನ ಉಪರಾಷ್ಟ್ರಪತಿಯ ಆಯ್ಕೆ ಮುಗಿದಿರತ್ತೆ. ಭಾರತದ ನೂತನ ಉಪರಾಷ್ಟ್ರಪತಿ ಆಗ್ತಾರಾ ರಾಧಾಕೃಷ್ಣ ಅವರು ಅನ್ನುವಂಥದ್ದು. ಇವತ್ತು ಉಪರಾಷ್ಟ್ರಪತಿ ಚುನಾವಣೆ. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ತಮಿಳುನಾಡು ಮೂಲದ ರಾಧಾಕೃಷ್ಣ, ಸಿಪಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂಡಿ ಒಕ್ಕೂಟದಿಂದ ಸುದರ್ಶನ ರೆಡ್ಡಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿ 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೆರಳಿದೆ. ಪ್ರಧಾನಿ ಮೋದಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಎನ್ಡಿಎಗೆ ಬಹುಮತಕ್ಕೆ ಬೇಕಾದ ಮತಗಳಿಗಿಂತ 36 ಮತಗಳು ಹೆಚ್ಚುವರಿಯಾಗಿ ಇದೆ ಎನ್ಡಿಎ ಹತ್ರ. ಹಾಗೆಯೇ ಇಂಡಿ ಒಕ್ಕೂಟಕ್ಕೆ ಬಹುಮತಕ್ಕೆ 79 ಮತಗಳ ಕೊರತೆ ಇದೆ. ಆದರೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಸುದರ್ಶನ ರೆಡ್ಡಿ ವರ್ಸಸ್ ಸಿಪಿ ರಾಧಾಕೃಷ್ಣ. ಸಿಪಿ ರಾಧಾಕೃಷ್ಣ ಅವರು ನಿರಾಯಾಸವಾಗಿ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮೂಲದ ಸಿಪಿ ರಾಧಾಕೃಷ್ಣ ಅವರನ್ನ ಎನ್ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ರಂಗೇರಿದ 17ನೇ ಉಪರಾಷ್ಟ್ರಪತಿ ಚುನಾವಣೆ ಸಿಪಿ ರಾಧಾಕೃಷ್ಣ ಹಾಗೂ ಬಿ ಸುದರ್ಶನ್ ಅವರ ನಡುವೆ ಬಿಗ್ ಫೈಟ್. 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಸಿಪಿ ರಾಧಾಕೃಷ್ಣ ಅವರು ಸುಲಭದ ಜಯ ಸಾಧಿಸುತ್ತಾರಾ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಚಲಾಯಿಸಿದ್ದಾರೆ. ಮೋದಿ ಸಾರಥ್ಯದ ಎನ್ಡಿಎಗೆ 426, ಬಹುಮತಕ್ಕಿಂತ 31 ಹೆಚ್ಚು ಮತಗಳಿದ್ದಾವೆ. ಸದಸ್ಯರ ಬಲ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ 312, ಬಹುಮತಕ್ಕೆ ಇನ್ನೂ 79 ಮತಗಳ ಕೊರತೆ ಬೀಳುತ್ತೆ. ಹಾಗಾಗಿ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ ರಾಧಾಕೃಷ್ಣ ಅವರಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಸಂಜೆ 6 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. ರಾತ್ರಿ ಹೊತ್ತಿಗೆ ನೂತನ ಉಪರಾಷ್ಟ್ರಪತಿಯ ಆಯ್ಕೆ ಮುಗಿದಿರತ್ತೆ. ಭಾರತದ ನೂತನ ಉಪರಾಷ್ಟ್ರಪತಿ ಆಗ್ತಾರಾ ರಾಧಾಕೃಷ್ಣ ಅವರು ಅನ್ನುವಂಥದ್ದು. ಇವತ್ತು ಉಪರಾಷ್ಟ್ರಪತಿ ಚುನಾವಣೆ. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ತಮಿಳುನಾಡು ಮೂಲದ ರಾಧಾಕೃಷ್ಣ, ಸಿಪಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂಡಿ ಒಕ್ಕೂಟದಿಂದ ಸುದರ್ಶನ ರೆಡ್ಡಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿ 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೆರಳಿದೆ. ಪ್ರಧಾನಿ ಮೋದಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಎನ್ಡಿಎಗೆ ಬಹುಮತಕ್ಕೆ ಬೇಕಾದ ಮತಗಳಿಗಿಂತ 36 ಮತಗಳು ಹೆಚ್ಚುವರಿಯಾಗಿ ಇದೆ ಎನ್ಡಿಎ ಹತ್ರ. ಹಾಗೆಯೇ ಇಂಡಿ ಒಕ್ಕೂಟಕ್ಕೆ ಬಹುಮತಕ್ಕೆ 79 ಮತಗಳ ಕೊರತೆ ಇದೆ. ಆದರೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಸುದರ್ಶನ ರೆಡ್ಡಿ ವರ್ಸಸ್ ಸಿಪಿ ರಾಧಾಕೃಷ್ಣ. ಸಿಪಿ ರಾಧಾಕೃಷ್ಣ ಅವರು ನಿರಾಯಾಸವಾಗಿ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮೂಲದ ಸಿಪಿ ರಾಧಾಕೃಷ್ಣ ಅವರನ್ನ ಎನ್ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ರಂಗೇರಿದ 17ನೇ ಉಪರಾಷ್ಟ್ರಪತಿ ಚುನಾವಣೆ ಸಿಪಿ ರಾಧಾಕೃಷ್ಣ ಹಾಗೂ ಬಿ ಸುದರ್ಶನ್ ಅವರ ನಡುವೆ ಬಿಗ್ ಫೈಟ್. 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಸಿಪಿ ರಾಧಾಕೃಷ್ಣ ಅವರು ಸುಲಭದ ಜಯ ಸಾಧಿಸುತ್ತಾರಾ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಚಲಾಯಿಸಿದ್ದಾರೆ. ಮೋದಿ ಸಾರಥ್ಯದ ಎನ್ಡಿಎಗೆ 426, ಬಹುಮತಕ್ಕಿಂತ 31 ಹೆಚ್ಚು ಮತಗಳಿದ್ದಾವೆ. ಸದಸ್ಯರ ಬಲ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ 312,
ಬಹುಮತಕ್ಕೆ ಇನ್ನೂ 79 ಮತಗಳ ಕೊರತೆ ಬೀಳುತ್ತೆ. ಹಾಗಾಗಿ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ ರಾಧಾಕೃಷ್ಣ ಅವರಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಸಂಜೆ 6 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. ರಾತ್ರಿ ಹೊತ್ತಿಗೆ ನೂತನ ಉಪರಾಷ್ಟ್ರಪತಿಯ ಆಯ್ಕೆ ಮುಗಿದಿರತ್ತೆ. ಭಾರತದ ನೂತನ ಉಪರಾಷ್ಟ್ರಪತಿ ಆಗ್ತಾರಾ ರಾಧಾಕೃಷ್ಣ ಅವರು ಅನ್ನುವಂಥದ್ದು ಇವತ್ತು ಉಪರಾಷ್ಟ್ರಪತಿ ಚುನಾವಣೆ. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ತಮಿಳುನಾಡು ಮೂಲದ ರಾಧಾಕೃಷ್ಣ ಸಿಪಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂಡಿ ಒಕ್ಕೂಟದಿಂದ ಸುದರ್ಶನ ರೆಡ್ಡಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿ 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೆರಳಿದೆ. ಪ್ರಧಾನಿ ಮೋದಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಎನ್ಡಿಎಗೆ ಬಹುಮತಕ್ಕೆ ಬೇಕಾದ ಮತಗಳಿಗಿಂತ 36 ಮತಗಳು ಹೆಚ್ಚುವರಿಯಾಗಿ ಇದೆ ಎನ್ಡಿಎ ಹತ್ರ. ಹಾಗೆಯೇ ಇಂಡಿ ಒಕ್ಕೂಟಕ್ಕೆ ಬಹುಮತಕ್ಕೆ 79 ಮತಗಳ ಕೊರತೆ ಇದೆ. ಆದರೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಸುದರ್ಶನ ರೆಡ್ಡಿ ವರ್ಸಸ್ ಸಿಪಿ ರಾಧಾಕೃಷ್ಣ. ಸಿಪಿ ರಾಧಾಕೃಷ್ಣ ಅವರು ನಿರಾಯಾಸವಾಗಿ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮೂಲದ ಸಿಪಿ ರಾಧಾಕೃಷ್ಣ ಅವರನ್ನ ಎನ್ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ರಂಗೇರಿದ 17ನೇ ಉಪರಾಷ್ಟ್ರಪತಿ ಚುನಾವಣೆ. ಸಿಪಿ ರಾಧಾಕೃಷ್ಣ ಹಾಗೂ ಬಿ ಸುದರ್ಶನ್ ಅವರ ನಡುವೆ ಬಿಗ್ ಫೈಟ್. 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಸಿಪಿ ರಾಧಾಕೃಷ್ಣ ಅವರು ಸುಲಭದ ಜಯ ಸಾಧಿಸುತ್ತಾರಾ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಚಲಾಯಿಸಿದ್ದಾರೆ. ಮೋದಿ ಸಾರಥ್ಯದ ಎನ್ಡಿಎಗೆ 426, ಬಹುಮತಕ್ಕಿಂತ 31 ಹೆಚ್ಚು ಮತಗಳಿದ್ದಾವೆ ಸದಸ್ಯರ ಬಲ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ 312, ಬಹುಮತಕ್ಕೆ ಇನ್ನೂ 79 ಮತಗಳ ಕೊರತೆ ಬೀಳುತ್ತೆ. ಹಾಗಾಗಿ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ ರಾಧಾಕೃಷ್ಣ ಅವರಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಸಂಜೆ 6 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. ರಾತ್ರಿ ಹೊತ್ತಿಗೆ ನೂತನ ಉಪರಾಷ್ಟ್ರಪತಿಯ ಆಯ್ಕೆ ಮುಗಿದಿರತ್ತೆ. ಭಾರತದ ನೂತನ ಉಪರಾಷ್ಟ್ರಪತಿ ಆಗ್ತಾರಾ ರಾಧಾಕೃಷ್ಣ ಅವರು ಅನ್ನುವಂಥದ್ದು ಇವತ್ತು ಉಪರಾಷ್ಟ್ರಪತಿ ಚುನಾವಣೆ. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ತಮಿಳುನಾಡು ಮೂಲದ ರಾಧಾಕೃಷ್ಣ ಸಿಪಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂಡಿ ಒಕ್ಕೂಟದಿಂದ ಸುದರ್ಶನ ರೆಡ್ಡಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿ 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೆರಳಿದೆ. ಪ್ರಧಾನಿ ಮೋದಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಎನ್ಡಿಎಗೆ ಬಹುಮತಕ್ಕೆ ಬೇಕಾದ ಮತಗಳಿಗಿಂತ 36 ಮತಗಳು ಹೆಚ್ಚುವರಿಯಾಗಿ ಇದೆ ಎನ್ಡಿಎ ಹತ್ರ. ಹಾಗೆಯೇ ಇಂಡಿ ಒಕ್ಕೂಟಕ್ಕೆ ಬಹುಮತಕ್ಕೆ 79 ಮತಗಳ ಕೊರತೆ ಇದೆ. ಆದರೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಸುದರ್ಶನ ರೆಡ್ಡಿ ವರ್ಸಸ್ ಸಿಪಿ ರಾಧಾಕೃಷ್ಣ. ಸಿಪಿ ರಾಧಾಕೃಷ್ಣ ಅವರು ನಿರಾಯಾಸವಾಗಿ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮೂಲದ ಸಿಪಿ ರಾಧಾಕೃಷ್ಣ ಅವರನ್ನ ಎನ್ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ರಂಗೇರಿದ 17ನೇ ಉಪರಾಷ್ಟ್ರಪತಿ ಚುನಾವಣೆ. ಸಿಪಿ ರಾಧಾಕೃಷ್ಣ ಹಾಗೂ ಬಿ ಸುದರ್ಶನ್ ಅವರ ನಡುವೆ ಬಿಗ್ ಫೈಟ್. 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಸಿಪಿ ರಾಧಾಕೃಷ್ಣ ಅವರು ಸುಲಭದ ಜಯ ಸಾಧಿಸುತ್ತಾರಾ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಚಲಾಯಿಸಿದ್ದಾರೆ. ಮೋದಿ ಸಾರಥ್ಯದ ಎನ್ಡಿಎಗೆ 426, ಬಹುಮತಕ್ಕಿಂತ 31 ಹೆಚ್ಚು ಮತಗಳಿದ್ದಾವೆ ಸದಸ್ಯರ ಬಲ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ 312, ಬಹುಮತಕ್ಕೆ ಇನ್ನೂ 79 ಮತಗಳ ಕೊರತೆ ಬೀಳುತ್ತೆ. ಹಾಗಾಗಿ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ ರಾಧಾಕೃಷ್ಣ ಅವರಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಸಂಜೆ 6 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. ರಾತ್ರಿ ಹೊತ್ತಿಗೆ ನೂತನ ಉಪರಾಷ್ಟ್ರಪತಿಯ ಆಯ್ಕೆ ಮುಗಿದಿರತ್ತೆ. ಭಾರತದ ನೂತನ ಉಪರಾಷ್ಟ್ರಪತಿ ಆಗ್ತಾರಾ ರಾಧಾಕೃಷ್ಣ ಅವರು ಅನ್ನುವಂಥದ್ದು ಇವತ್ತು ಉಪರಾಷ್ಟ್ರಪತಿ ಚುನಾವಣೆ. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ.
ತಮಿಳುನಾಡು ಮೂಲದ ರಾಧಾಕೃಷ್ಣ ಸಿಪಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂಡಿ ಒಕ್ಕೂಟದಿಂದ ಸುದರ್ಶನ ರೆಡ್ಡಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿ 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೆರಳಿದೆ. ಪ್ರಧಾನಿ ಮೋದಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಎನ್ಡಿಎಗೆ ಬಹುಮತಕ್ಕೆ ಬೇಕಾದ ಮತಗಳಿಗಿಂತ 36 ಮತಗಳು ಹೆಚ್ಚುವರಿಯಾಗಿ ಇದೆ ಎನ್ಡಿಎ ಹತ್ರ. ಹಾಗೆಯೇ ಇಂಡಿ ಒಕ್ಕೂಟಕ್ಕೆ ಬಹುಮತಕ್ಕೆ 79 ಮತಗಳ ಕೊರತೆ ಇದೆ. ಆದರೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಸುದರ್ಶನ ರೆಡ್ಡಿ ವರ್ಸಸ್ ಸಿಪಿ ರಾಧಾಕೃಷ್ಣ. ಸಿಪಿ ರಾಧಾಕೃಷ್ಣ ಅವರು ನಿರಾಯಾಸವಾಗಿ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮೂಲದ ಸಿಪಿ ರಾಧಾಕೃಷ್ಣ ಅವರನ್ನ ಎನ್ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ.